ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲೇಡೀಸ್ ನಿಯಮಿತವಾಗಿ ಎಚ್ಚರ ವಹಿಸಲೇಬೇಕಾಗಿರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಒಂದು ಕಮೆಂಟ್ ಮೇರೆಗೆ ಗ್ಯಾಸ್ ಪೈಪ್ ಬಗ್ಗೆ ಅವೇರ್ನೆಸ್ನ ಕೊಡ್ತಾ ಇದ್ದೀನಿ. ರೀಸೆಂಟಾಗಿ ಒಬ್ರು ಕಮೆಂಟ್ ಮಾಡಿದ್ರು, ಸ್ಟವ್ ಇಲ್ಲಿ ಇಟ್ಟಿದ್ದಾಗ ಸ್ಟವ್ನ ಎತ್ತಿ ಈ ಕಡೆ ಇಟ್ಕೊಂಡು ಕ್ಲೀನ್ ಮಾಡ್ತಿದ್ದಾಗ ಸೊ ಈ ಪೈಪ್ ಕನೆಕ್ಷನ್ ಇರುತ್ತೆ ಅಲ್ವಾ, ಗ್ಯಾಸ್ ಪೈಪ್ದು, ಅದು 365 ಡಿಗ್ರೀಸು ಕೂಡ ಟರ್ನ್ ಆಗಿ ಸ್ವಲ್ಪ ಲೀಕ್ ಆಗೋ ಚಾನ್ಸ್ ಇರುತ್ತೆ, ಅದು ತುಂಬ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸ್ವಲ್ಪ ಅವೇರ್ನೆಸ್ ಕೊಡಿ ಅಂತ. ಸೊ ಅದು ನಿಜನೇ ಅಲ್ವಾ. ಯೂಶ್ವಲಿ ನಾವು ಈ ಥರ ಗ್ಯಾಸ್ ಪೈಪ್ನ ಕನೆಕ್ಟ್ ಮಾಡಿರ್ತೀವಲ್ವಾ, ಸೊ ಈ ಥರ ಇಲ್ಲಿಂದ ಕನೆಕ್ಟ್ ಮಾಡಿ ಸ್ಟವ್ಗೆ ಏನು ಕನೆಕ್ಟ್ ಮಾಡಿರ್ತೀವಿ ಈ ಥರ. ಸೊ ಈ ನಾಬಿಂದ ಸ್ಟವ್ಗೆ ಕನೆಕ್ಟ್ ಮಾಡಿರ್ತೀವಲ್ವಾ, ಈ ಒಂದು ಗ್ಯಾಸ್ ಪೈಪ್ನ, ಇದನ್ನ ನಾವು ರೆಗ್ಯುಲರಾಗಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. 3 years once ಏನೋ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಈ ಥರ ಸ್ಟವ್ನ ಎತ್ತಿ ಪಕ್ಕಕ್ಕಿಟ್ಟು ಕ್ಲೀನ್ ಮಾಡ್ಕೊಳ್ಳುವಾಗ ಈ ಒಂದು ನಾಬ್ ಹತ್ರ ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಇದರಿಂದ ಗ್ಯಾಸು ಕೂಡ ಲೀಕೇಜ್ ಆಗೋ ಚಾನ್ಸ್ ಇರುತ್ತೆ. ಇದನ್ನು 365 ಡಿಗ್ರೀಸ್ ಕೂಡ ಆ ಕಡೆ ಈ ಕಡೆ ಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಗಾಗ ಇದ್ರ ಬಗ್ಗೆ ಕೂಡ ಎಚ್ಚರವಾಗಿ ಗಮನ ವಹಿಸಬೇಕಾಗತ್ತೆ. ಇನ್ನು ಗ್ಯಾಸ್ ಪೈಪ್ ಸ್ಟ್ಯಾಂಡರ್ಡ್ ಸೈಜು 1.5 ಮೀಟರಲ್ಲಿ ಸಿಗುತ್ತೆ. ಅದನ್ನು ನಾನು ಈ ಥರ ಕಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಎಷ್ಟು ಮೆಜರ್ಮೆಂಟ್ ಬೇಕೋ ಅದ್ರ ಪ್ರಕಾರ ನೀವು ಗ್ಯಾಸ್ ಪೈಪ್ನ ಕಟ್ ಮಾಡಿಸ್ಕೊಂಡು ಸ್ಟವ್ಗೆ ಅಟ್ಯಾಚ್ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ, ಸ್ಟವ್ಗೆ ಗ್ಯಾಸ್ ಪೈಪ್ನ ಫಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ. ಇನ್ನು ಆಟೋಮ್ಯಾಟಿಕ್ ಸ್ಟವ್ಸ್ ಯೂಸ್ ಮಾಡುವಂಥವ್ರು, ಅದರಲ್ಲೂ ಮಕ್ಕಳಿರುವಂಥ ಮನೆಯಲ್ಲಿ ತುಂಬ ಎಚ್ಚರವಾಗಿರಬೇಕಾಗತ್ತೆ. ಆದಷ್ಟು ಈ ಒಂದು ಗ್ಯಾಸ್ ನಾಬ್ನ ಯೂಸ್ ಮಾಡಿದ್ಮೇಲೆ ಆಫ್ ಮಾಡಿದ್ರೇ ಬೆಟರು. ಈ ಬಟನ್ಸ್ ಎಲ್ಲ ಏನಿರುತ್ತೆ, ಇದು ಆನಲ್ಲಿದೆಯಾ ಆಫಲ್ಲಿದೆಯಾ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾಬಲ್ಲೇ ನಾವು ಆಫ್ ಮಾಡಿಬಿಟ್ರೆ ಗ್ಯಾಸ್ ಕನೆಕ್ಷನ್ ನೀಟಾಗಿ ಆಫ್ ಆಗಿರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ಸ್ ಇರಲ್ಲ. ಇನ್ನು ಈ ಸ್ಟವ್ ಬಗ್ಗೆ ಕೂಡ ಸುಮಾರಷ್ಟು ಜನ ಕೇಳ್ತಾ ಇದ್ದೀರಾ. ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಸಿಲ್ಕ್ ಸ್ಯಾರೀಸ್. ಈಗ ಸೀಸನ್ ಆಗಿರೋದ್ರಿಂದ ಇವುಗಳ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸಿಲ್ಕ್ ಸ್ಯಾರೀಸ್ನ ಯೂಸ್ ಮಾಡುವಂಥವ್ರು ಕಂಪಲ್ಸರಿ ಇಯರ್ಲಿ ಒನ್ಸ್ ಅಥವಾ ಇಯರ್ಲಿ ಟ್ವೈಸ್ ಆದ್ರೂ ಈ ಒಂದು ರೊಟೀನ್ನ ಫಾಲೋ ಮಾಡಲೇಬೇಕಾಗತ್ತೆ. ನಿಮ್ಮನೇಲಿರುವಂಥ ರೇಷ್ಮೆ ಸೀರೆಗಳು ಸುಮಾರಷ್ಟು ವರ್ಷಗಳವರೆಗೂ ಚೆನ್ನಾಗಿರಬೇಕು, ಯಾವುದೇ ಥರದ್ದು ಬ್ರೇಕ್ ಡೌನ್ ಆಗಬಾರ್ದು ಅನ್ನೋದಾದರೆ ಈ ಟ್ರಿಕ್ಸ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಲಾಂಗ್ ಬ್ಯಾಕ್ ಎಗೋ ಕೂಡ ಒಂದು ಸತಿ ನಾನು ಇದ್ರ ಬಗ್ಗೆ ಶೇರ್ ಮಾಡಿದ್ದೆ, ಮತ್ತೊಂದು ಸತಿ ಇಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ಥರ ಸಿಲ್ಕ್ ಸ್ಯಾರೀಸು ಇಟ್ಟಿರೋ ಹತ್ರನೇ ಇಡೋದ್ರಿಂದ ಕೂಡ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ಕಮ್ಮಿಂಗ್ ಮಂತ್ಸಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋ ಕಾರಣ ಮಳೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಈ ರೊಟೀನ್ನ ಫಾಲೋ ಮಾಡಿ. ಸಿಲ್ಕ್ ಸ್ಯಾರೀಸ್ನ ನೀಟಾಗಿ ಈ ಥರ ಒಣಗಾಕ್ಕೊಳ್ಬೇಕಾಗತ್ತೆ. ಒಣಗಾಕೋದಕ್ಕೂ ಮುಂಚೆ ಆ ಕಂಬಿಗಳಲ್ಲೇನಾದರೂ ಡಸ್ಟ್ ಇದ್ದರೆ ಒಂದು ವೆಟ್ ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡಿಬಿಟ್ಟು ಆಮೇಲೆ ಸ್ಯಾರಿನ ಆ ಕಂಬಿಗಳ ಮೇಲೆ ಒಣಗಾಕಿ. ಯೂಶ್ವಲಿ ಸಿಲ್ಕ್ ಸ್ಯಾರೀಸ್ನ ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಾಕ್ಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಾಕ್ತೀರಾ ಅನ್ನೋದಾದರೆ 10 to 15 ನಿಮಿಷ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಶೇಡೆಡಲ್ಲಿ ಒಣಗಾಕ್ತಾ ಇದ್ದೀನಿ. ಜಾಸ್ತಿ ಜಾಗ ಇತ್ತು ಅನ್ನೋದಾದರೆ ಸೊ ನೀಟಾಗಿ ಸ್ಯಾರಿ ಎಲ್ಲ ಓಪನ್ ಮಾಡಿ ಒಣಗಾಕ್ಬೋದು. ಕಡಿಮೆ ಜಾಗ ಇದೆ ಅನ್ನೋದಾದರೆ ಈ ಥರ ಫೋಲ್ಡಿಂಗ್ಸ್ ಮೇಲೇ ಒಣಗಾಕ್ಬೇಕಾಗತ್ತೆ. ಈ ಥರ ರೇಷ್ಮೆ ಸೀರೆಗಳನ್ನ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಗಾಳಿಗೆ ಒಣಗಾಕೋದ್ರಿಂದ ಅದರಲ್ಲಿ ಏನಾದರೂ ಮಾಯ್ಶ್ಚರ್ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ. ಅಷ್ಟೇ ಅಲ್ಲ, ಇಟ್ಟಿರೋ ಹತ್ರನೇ ಇಟ್ಟು ಒಂದು ರೀತಿ ಸ್ಮೆಲ್ ಬಂದ್ಬಿಡುತ್ತೆ, ಆ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ. ಇನ್ನು ನಿಮ್ಮಲ್ಲಿ ಎಷ್ಟು ಜನ ರೇಷ್ಮೆ ಸೀರೆಗಳನ್ನ ವಾಶ್ ಮಾಡ್ತೀರಾ ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ. ನೆರಳಲ್ಲಿ ಒಣಗಾಕಿದ್ರೂ ಹೊರಗಡೆ ಬಿಸಿಲು ಜಾಸ್ತಿ ಇರೋ ಕಾರಣ ಈ ಸೀರೆಗಳೆಲ್ಲ ಸ್ವಲ್ಪ ಹೊತ್ತಿಗೆ ಬೆಚ್ಚಗಾಗ್ಬಿಡುತ್ತೆ. ಒಂದು 40 to 45 ನಿಮಿಷ ಬಿಟ್ಟು ಆಮೇಲೆ ಈ ಸೀರೆಗಳನ್ನೆಲ್ಲ ತೆಗಿತೀನಿ. ಓಕೆ, ಸೀರೆಗಳೆಲ್ಲ ನೆರಳಲ್ಲೇ ಒಣಗಾಕಿ ಒಂದು 30 ನಿಮಿಷ ಆಗಿದೆ. 30 ನಿಮಿಷ ಆದ್ಮೇಲೆ ತೊಗೊಂಡು ಬಂದಿದ್ದೀನಿ. ಎಲ್ಲದನ್ನ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತೀನಿ. ಯೂಶಲಿ ನಾವು ಏನ್ ಮಾಡ್ತೀವಿ ಅನ್ನೋದಾದ್ರೆ ಪ್ರತಿ ಸಲ ಕೂಡ ಒಂದೇ ರೀತಿ ಫೋಲ್ಡಿಂಗ್ಸ್ ನ ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ಸ್ಯಾರೀಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನೋಡ್ತಿದ್ದೀರಲ್ವಾ, ಎಲ್ಲೆಲ್ಲಿ ಫೋಲ್ಡಿಂಗ್ಸ್ ಇರುತ್ತೋ ಅಲ್ಲೆಲ್ಲ ಲೈನ್ಸ್ ಅನ್ನೋದು ಬಿದ್ದಿರುತ್ತೆ. ಇಲ್ಲಿ ನೀವು ನೋಡಿ, ಸಾರಿ, ಮಕ್ಳು ಮನೇಲೆ ಇದ್ದಿದ್ರಿಂದ ಸೌಂಡ್ಸ್ ಬರ್ತಿತ್ತು. ಸೊ ಫೈನಲಿ ಡೋರ್ನ ಕ್ಲೋಸ್ ಮಾಡಿದ್ದೀನಿ. ಈಗ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಲೈನ್ಸ್ ಯಾವ ತರ ಬಿದ್ದಿದೆ ಅಂತ. ಸೊ ನೋಡಿ, ಈ ತರ ಲೈನ್ಸ್ ಮತ್ತೆ ಈ ವರ್ಟಿಕಲ್ ಹಾರಿಜೆಂಟಲ್ ಲೈನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಸೇಮ್ ಲೈನ್ ಮೇಲೆ ನಾವು ಈ ತರ ಫೋಲ್ಡ್ ಮಾಡೋದ್ರಿಂದ ಇಲ್ಲಿ ಬ್ರೇಕೇಜ್ ಬರೋ ಚಾನ್ಸ್ ಇರುತ್ತೆ. ಅಂದ್ರೆ ಇಲ್ಲೆಲ್ಲಾನು ಸಣ್ಣದಾಗಿ, ಅಂದ್ರೆ ಈ ಜರಿ ಎಲ್ಲಾನು ಸ್ವಲ್ಪ ಲೂಸ್ ಆಗ್ಬಿಟ್ಟು ಸ್ವಲ್ಪ ಅರ್ಧೋಗೋ ಚಾನ್ಸ್ ಇರುತ್ತೆ. ಅಷ್ಟೇ ಅಲ್ಲ, ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ
ಸೊ ಈ ತರ ಫೋಲ್ಡಿಂಗ್ಸ್ ನ ಈ ತರ ಫೋಲ್ಡಿಂಗ್ ಇಟ್ಟಿರ್ತಾರಲ್ವಾ, ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ಏನ್ ಮಾಡ್ತಾರೆ, ಸೇಮ್ ಅದ್ರ ಮೇಲೆ ಉಲ್ಟಾ ಫೋಲ್ಡಿಂಗ್ ಮಾಡ್ತಾರೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ತಂತಿನ ಯಾವ್ದಾದ್ರು ತಗೊಂಡಾಗ ಒಂದ್ ಕಡೆಗೆ ಈ ತರ ನಾವು ಫೋಲ್ಡ್ ಮಾಡ್ತೀವಿ, ಸೇಮ್ ಅದೇ ತಂತಿನ ಇನ್ನೊಂದು ಕಡೆ ಫೋಲ್ಡ್ ಮಾಡಿದಾಗ ಕೂಡ ಅದು ಮುರಿದೋಗೋ ಚಾನ್ಸ್ ಇರುತ್ತೆ ಅಲ್ವಾ. ಸೊ ಈ ಒಂದು ಜರಿ ಸೀರೆಗಳು ಕೂಡ ಅದೇ ತರ ಆಗುತ್ತೆ. ಸೊ ಆದಷ್ಟು ಈ ತರ ಫೋಲ್ಡಿಂಗ್ಸ್ ಏನಿರುತ್ತೆ ಅದನ್ನ ಒಂದೇ ಫೋಲ್ಡಿಂಗ್ ಮೇಲೇನೆ ಮತ್ತೆ ಮಚ್ಚಬೇಡಿ. ಅಂದ್ರೆ ಈ ಫೋಲ್ಡಿಂಗ್ ನ ಹಿಂಗ್ ಮಡ್ಚಿದ್ರು ಅಥವಾ ಇದನ್ನ ಉಲ್ಟಾ ಮಾಡಿ ಇಲ್ಲಿ ಮಡ್ಚಿದ್ರು ಕೂಡ ಇಲ್ಲಿ ಸ್ವಲ್ಪ ಬ್ರೇಕೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೀರೆ ಪೂರ್ತಿ ಈ ತರ ರಿಮೂವ್ ಮಾಡ್ಬಿಡಿ. ಈ ತರ ರಿಮೂವ್ ಮಾಡಿ ನೀವು ಸೀರೆನ ಫೋಲ್ಡ್ ಮಾಡ್ಬೇಕಾಗತ್ತೆ. ಒಂದ್ ಸ್ವಲ್ಪ ಫೋಲ್ಡಿಂಗ್ ಏನಿದೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ತರ ನೋಡ್ಕೊಳ್ಳಿ. ಇಲ್ಲಿ ನೀವು ಬೇಕಾದ್ರೆ ಒಂಚೂರು ಈ ಒಂದು ಪಲ್ಲು ಮತ್ತೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ಇದನ್ನ ಒಂಚೂರು ವೇರಿಯೇಷನ್ ಮಾಡಿ ಫೋಲ್ಡ್ ಮಾಡ್ಕೊಳ್ಬಹುದು. ಈ ತರ ಒಂದ್ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡಿದೀನಿ ಅಷ್ಟೇನೆ. ಈಗಾಗಲೇ ನಾನು ಎಲ್ಲಾ ಸ್ಯಾರೀಸ್ ನ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ, ಬಟ್ ನಿಮ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಸ್ಯಾರಿನ ಮಾತ್ರ ಫೋಲ್ಡ್ ಮಾಡ್ದಿರ ಇಟ್ಟಿದ್ದೆ. ನೋಡಿ ಈಗ ಇಲ್ಲಿಗೆ ಬರ್ಬೇಕಾಗಿತ್ತು ಫೋಲ್ಡಿಂಗು, ನಾನು ಸ್ವಲ್ಪ ವೇರಿ ಮಾಡಿರೋದ್ರಿಂದ ಸ್ವಲ್ಪ ಒಂಚೂರು ಈ ತರ ಬರುತ್ತೆ. ಪ್ರತಿಯೊಂದು ಫೋಲ್ಡಿಂಗು ಅಷ್ಟೇ. ಸೊ ಈ ತರ ಸ್ವಲ್ಪ ವೇರಿ ಬರುತ್ತೆ. ಈ ತರ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ಯಾರಿಗಳು ತುಂಬಾ ವರ್ಷಗಳವರೆಗೂ ಕೂಡ ಡ್ಯಾಮೇಜ್ ಆಗದಿರ ಇರುತ್ತೆ. ಈ ಸಿಲ್ಕ್ ಸ್ಯಾರೀಸ್ ಎಲ್ಲಾನು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗ್ತಾ ಇರುತ್ತೆ ಅಲ್ವಾ. ಒಳ್ಳೆ ಒಡವೆ ಆಸ್ತಿ ಎಲ್ಲ ಪಾಸ್ ಆದಂಗೆ ಈ ಸೀರೆಗಳ ಸೆಂಟಿಮೆಂಟ್ ಕೂಡ ಇರುತ್ತೆ. ಈ ರೇಷ್ಮೆ ಸೀರೆಗಳನ್ನ ನಾವು ಒಂದ್ ಸ್ವಲ್ಪ ಕಾಸ್ಟ್ಲಿದೆ ತಗೊಂಡಿರ್ತೀವಿ. ಈ ಕಾಸ್ಟ್ಲಿ ಸೀರೆಗಳನ್ನ ಜನರೇಷನ್ ಟು ಜನರೇಷನ್ ಪಾಸ್ ಥ್ರೋ ಮಾಡ್ಬೇಕು ಅನ್ನೋದಾದ್ರೆ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲೂ ಫೋಲ್ಡಿಂಗ್ಸ್ ಇಲ್ಲ, ಬರೀ ಒಂದು ಲೈನ್ ಏನಿರುತ್ತೆ ಅದೇ ಲೈನ್ ಮೇಲೆ ಬಿದ್ದಿಲ್ಲ. ನೋಡಿ ಈ ಲೈನ್ ಮೇಲೆ ಬಿದ್ದಿಲ್ಲ, ಇದ್ರ ಪಕ್ಕದಲ್ಲಿ ಈಗ ಫೋಲ್ಡಿಂಗ್ ಅನ್ನೋದು ಬಿದ್ದಿದೆ. ಈ ತರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಎಲ್ಲ ಸ್ಯಾರಿ ಫೋಲ್ಡಿಂಗ್ಸನ್ನು ಚೇಂಜ್ ಮಾಡಿ ಬ್ಲೌಸ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಸ್ಯಾರಿ ಮಧ್ಯದಲ್ಲೇ ಇಟ್ಕೊಂಡಿದ್ದೀನಿ. ಇವುಗಳನ್ನೆಲ್ಲ ಈಗ ಕಬೋರ್ಡಲ್ಲಿ ಆರ್ಗನೈಸ್ ಮಾಡಬೇಕು. ರೇಷ್ಮೆ ಸೀರೆಗಳ ಬಗ್ಗೆ ಇನ್ನೊಂದು ವಿಚಾರ ಶೇರ್ ಮಾಡಬೇಕಾಗಿತ್ತು. ಸೊ ಇದು ಎಷ್ಟು ನಿಜಾನೋ ಅಲ್ವೋ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನ್ ತಿಳ್ಕೊಂಡಿರುವಂತ ವಿಚಾರ ನಿಮ್ಮಲ್ಲೂ ಕೂಡ ತುಂಬಾ ಜನ ಪರಿಣಿತರಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಯೂಶುವಲಿ ರೇಷ್ಮೆ ಸೀರೆಗಳನ್ನ ವೇರ್ ಮಾಡಿದಾಗ ನಾವು ಊಟ ಮಾಡ್ತಿರ್ತೀವಲ್ವಾ, ಸೊ ಯಾವ ಸೀರೆನ ವೇರ್ ಮಾಡಿ ಊಟ ಮಾಡಿರ್ತೀವೋ ಆ ಸೀರೆ ನೆಕ್ಸ್ಟ್ ಟೈಮ್ ನಾವು ಪೂಜೆಗಳಲ್ಲಿ ಕುತ್ಕೊಂಡಾಗ ಉಟ್ಕೊಳ್ಬೇಕು ಅಂದ್ರೆ ಒಂದ್ಸತಿ ವಾಶ್ ಮಾಡಿರ್ಲೇಬೇಕಂತೆ. ಸೊ ಇದು ನಿಜಾನ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನಾನಂತೂ ಫಾಲೋ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದಾಗ ರೇಷ್ಮೆ ಸೀರೆನ ವೇರ್ ಮಾಡಿ ನಾನು ಊಟ ಮಾಡಿದೀನಿ ಅಂದ್ರೆ, ಇಲ್ಲ ಊಟ ಮಾಡೋಕ್ಕೂ ಮುಂಚೆ ಆ ಸ್ಯಾರಿನಾದ್ರೂ ಚೇಂಜ್ ಮಾಡ್ಕೊಂಡಿರ್ತೀನಿ, ಇಲ್ಲ ಆ ಸ್ಯಾರಿ ವೇರ್ ಮಾಡಿ ಊಟ ಮಾಡಿದೀನಿ ಅಂದ್ರೆ ಆ ಸ್ಯಾರಿನ ಮನೆಗೆ ಬಂದ್ಮೇಲೆ ವಾಶ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ಅದನ್ನ ವೇರ್ ಮಾಡ್ತೀನಿ. ಸೊ ರೇಷ್ಮೆ ಸೀರೆಗಳನ್ನ ಈಸಿಯಾಗಿ ಮನೆಯಲ್ಲಿ ನಾನು ಯಾವ ತರ ವಾಶ್ ಮಾಡ್ತೀನಿ ಅನ್ನೋ ವಿಡಿಯೋಸ್ ಕೂಡ ಈಗಾಗಲೇ ಶೇರ್ ಮಾಡಿದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇನ್ನ ತಡ ಮಾಡ್ದಿರಾ ಈ ಸೀರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ರೇಷ್ಮೆ ಸೀರೆಗಳ ಬಗ್ಗೆ ನನಗೆ ಗೊತ್ತಿರುವಂತಹ ನಾನು ಫಾಲೋ ಮಾಡುವಂತಹ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್ ಕೂಡ ಸ್ಯಾರಿ ವಾಷಿಂಗ್ ಬಗ್ಗೆನೇ ಒಂದು ಅವೇರ್ನೆಸ್ ಅಂತಾನೆ ಹೇಳ್ಬೋದು. ಸೊ ಸುಮಾರು ಜನಕ್ಕೆ ಸೀರೆಗಳನ್ನ ಯಾವ ಥರ ವಾಶ್ ಮಾಡೋದು ಅಂತ ಗೊತ್ತೇ ಇರುತ್ತೆ. ಕೆಲವೊಂದು ಕಾಸ್ಟ್ಲಿ ಸ್ಯಾರೀಸ್ ಇರ್ಬೋದು ಅಥವಾ ಕೆಲವೊಂದು ಸೆನ್ಸಿಟಿವ್ ಸ್ಯಾರೀಸ್ನ ಯಾವ ಥರ ವಾಶ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ರೀಸೆಂಟಾಗಿ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ವಿಡಿಯೋದಲ್ಲಿ ಈ ಸ್ಯಾರಿನ ವೇರ್ ಮಾಡಿ ತೋರಿಸಿದ್ದೆ. ಅದೇ ಸ್ಯಾರಿನ ನಾನು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಇದು ಎಕ್ಸಾಕ್ಟ್ ಅಂದರೆ ಪ್ಯೂರ್ ಕಾಟನ್ನು ಅಲ್ಲ, ಸೊ ಹಂಗಂತ ಲೆನಿನ್ ಕೂಡ ಅಲ್ಲ. ಒಂಥರ ಆ ಕ್ಲಾತ್ ಎಕ್ಸಾಕ್ಟ್ ಯಾವುದು ಅಂತ ನಂಗೆ ಹೇಳಕ್ಕೆ ಗೊತ್ತಾಗ್ತಿಲ್ಲ. ಈ ಒಂದು ಕ್ಲಾತ್ನ ವಾಶ್ ಮಾಡೋಕ್ಕೆ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಸೋಪ್ನೆಟ್ ಲಿಕ್ವಿಡ್ನ ತೊಗೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಲಿಕ್ವಿಡ್ನ ತೋರಿಸಿದ್ದೆ ಅಲ್ವಾ, ಅದೇ ಲಿಕ್ವಿಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ನೊರೆ ಬರೋವರೆಗೂ ಕೂಡ ಈ ಥರ ನೀರನ್ನ ಚೆನ್ನಾಗಿ ಅಲುಗಾಡಿಸ್ಬೇಕಾಗತ್ತೆ. ಈಗ ವಾಶ್ ಮಾಡಬೇಕಾಗಿರೋ ಸ್ಯಾರಿನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಕಲರ್ ಬಿಡುತ್ತೆ ಅನ್ನೋದಾದರೆ ಬೇಗನೆ ತೆಗಿಬೇಕಾಗತ್ತೆ. ಒಂದು 5 ನಿಮಿಷ ಆದಮೇಲೆ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಇನ್ನು ಈ ಥರ ಕ್ಲಾತ್ಸ್ನ ಅಂದರೆ ಫ್ಯಾಬ್ರಿಕ್ನ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬ್ರಷ್ನ ಯೂಸ್ ಮಾಡಬೇಡಿ. ಬ್ರಷ್ ಯೂಸ್ ಮಾಡಿದ್ದೀರಾ ಅನ್ನೋದಾದರೆ ಆ ಬಟ್ಟೆ ಎಲ್ಲ ಒಂದು ರೀತಿ ಗುಳ್ಳೆ ಬಿಟ್ಕೊಂಡ್ಬಿಡುತ್ತೆ. ಸದ್ಯಕ್ಕೆ ನಿಮಗೆ ಅದರ ಎಫೆಕ್ಟ್ ಇಮ್ಮಿಡಿಯೇಟಾಗಿ ಕಾಣಿಸಲ್ಲ, ಬಟ್ ಕ್ರಮೇಣ ಆದಮೇಲೆ ಎಲ್ಲ ಒಂದು ರೀತಿ ಗುಳ್ಳೆ ಥರ ಬಂದ್ಬಿಡುತ್ತೆ. ನಾರ್ಮಲಾಗೆ ಕೈಯಲ್ಲೇ ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಸೀರೆಗಳಲ್ಲಿ ತುಂಬ ಜಾಸ್ತಿ ಕೊಳೆ ಆಗಿದೆ ಅನ್ನೋದಾದರೆ ಮಾತ್ರನೇ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ನೆನೆಸಿಡಿ, ಇಲ್ಲಾಂದರೆ ಇಮ್ಮಿಡಿಯೇಟಾಗಿ ಈ ಥರ ವಾಶ್ ಮಾಡ್ಕೊಳ್ಳಿ.
ಸೊ ಈ ಫ್ಯಾಬ್ರಿಕ್ನೆಲ್ಲ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೆಮಿಕಲ್ ಬೇಸ್ಡ್ ಸೋಪ್ಸ್ ಇರ್ಬೋದು, ಡಿಟರ್ಜೆಂಟ್ ಲಿಕ್ವಿಡ್ಸ್ನ ಪೌಡರ್ಸ್ನ ಯೂಸ್ ಮಾಡಬೇಡಿ. ಆದಷ್ಟು ಮೈಲ್ಡ್ ಆಗಿರೋಂಥ ಶಾಂಪೂನ ಯೂಸ್ ಮಾಡಿ. ಸ್ಯಾರಿ ಎಲ್ಲ ನೀಟಾಗಿ ವಾಶ್ ಆಗಿದೆ, ಜಾಲಿಸ್ಬೇಕಾದ್ರೆ ಫ್ಯಾಬ್ರಿಕ್ ಸ್ಟಿಫ್ನರ್ ಬರುತ್ತೆ ಅಲ್ವಾ, ಸೊ ನಾನಿಲ್ಲಿ ರಿನ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಯಾವುದೂ ಇಲ್ಲ ಅನ್ನೋದಾದರೆ ಅನ್ನದ ಗಂಜಿ ಸಿಗುತ್ತೆ ಅಲ್ವಾ, ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ಗಂಜಿ ಪೌಡರ್ ಆದ್ರೂ ಯೂಸ್ ಮಾಡ್ಬೋದು. ಯೂಶ್ವಲಿ ಈ ಫ್ಯಾಬ್ರಿಕ್ ಎಲ್ಲ ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ ವಾಶ್ ಮಾಡಿದ್ಮೇಲೆ. ಸ್ಟಿಫ್ ಆಗಿರಬೇಕು ಅನ್ನೋದಾದರೆ ಈ ಥರ ಸ್ಟಿಫ್ನರ್ಸ್ ಸಿಗುತ್ತೆ, ಆ ಲಿಕ್ವಿಡ್ ಸ್ಟಿಫ್ನರ್ಸ್ನ ಯೂಸ್ ಮಾಡ್ಬೋದು. ಇನ್ನು ಸ್ಟಿಫ್ನರ್ನ ಯೂಸ್ ಮಾಡಿರೋ ಕಾರಣ ಸ್ಯಾರಿನ ಡೈರೆಕ್ಟಾಗಿ ಹಿಂಡ್ತಾ ಇಲ್ಲ, ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಡ್ರೈ ಆಗೋವರೆಗೂ ಈ ಥರ ಒಂದು ಬಾಸ್ಕೆಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸ್ಟಾರ್ಚ್ ಎಲ್ಲ ಯೂಸ್ ಮಾಡಿದಾಗ ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಾಕಬಾರ್ದು, ಸ್ವಲ್ಪ ಶೇಡೆಡಲ್ಲೇ ಒಣಗಾಕಬೇಕಾಗತ್ತೆ. ಇಲ್ಲಿ ಸ್ಪೇಸ್ ಇಲ್ಲದೆ ಇರೋ ಕಾರಣ ನಾನು ಸ್ವಲ್ಪ ಲೈಟಾಗಿ ಬಿಸಿಲಿರೋ ಕಡೆ ಒಣಗಾಕಿದ್ದೀನಿ. ಆಮೇಲೆ ಒಂದು 5-10 ಮಿನಿಟ್ಸಲ್ಲಿ ಅದನ್ನು ರಿಮೂವ್ ಮಾಡಿಕೊಂಡೆ. ಅಬ್ಸರ್ವ್ ಮಾಡ್ತಿರ್ಬೋದು ಯಾವ ಥರ ಇದೆ ಸ್ಟಿಫ್ನೆಸ್ ಅಂತ. ನೀಟಾಗಿ ಐರನ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ಸ್ಯಾರಿ ತುಂಬ ಚೆನ್ನಾಗಿ ಮೇಂಟೈನ್ಡ್ ಆಗುತ್ತೆ. ಯಾವುದೇ ಫ್ಯಾಬ್ರಿಕ್ ಎಷ್ಟೇ ಕಾಸ್ಟ್ಲಿ ಸ್ಯಾರಿ ಆದರೂ ಕೂಡ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇರೆಗೆ ಅದರ ಬಾಳಿಕೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನು ಈ ಫ್ಯಾಬ್ರಿಕ್ಗೆ ಕೋಲ್ಕತ್ತಾ ಕಾಟನ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ಫ್ಯಾಬ್ರಿಕ್ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ಟೆಗಳ ಬಗ್ಗೆನೇ ಮಾತಾಡ್ತಾ ಇದ್ದೀನಲ್ವಾ, ನೆಕ್ಸ್ಟ್ ಒಂದು ಕೂಡ ಬಟ್ಟೆಗಳಿಗೆ ಸಂಬಂಧಪಟ್ಟಿರುವಂಥದ್ದೇ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇನ್ನೊಂದು ವಿಚಾರ ನಿಮ್ಮ ಹತ್ರ ತುಂಬಾ ದಿನಗಳಿಂದ ಹೇಳಬೇಕು ಅಂತ ಅನ್ಕೊಳ್ತಿದ್ದೆ, ಬಟ್ ಆ ವಿಚಾರದ ಬಗ್ಗೆ ಹೇಳಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಂಡು ಆ ವಿಚಾರನ ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ. ಫೈನಲಿ ಆ ವಿಚಾರದ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಈ ಬಾಕ್ಸ್ ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಸೊ ಶ್ರೇಯವಯಿಂದ ಬಂದಿರುವಂತದ್ದು. ಇದು ಯಾವುದೇ ತರದ ಕೊಲಾಬ್ರೇಷನ್ ಅಲ್ಲ. ಆಲ್ಮೋಸ್ಟ್ ನಾನು 5 to 7 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಅವೇರ್ನೆಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆಫ್ಟರ್ ಡೆಲಿವರಿ ಎಲ್ಲಾ ವುಮೆನ್ಸ್ಗೂ ಕೂಡ ಬ್ರೆಸ್ಟ್ ಅನ್ನೋದು ಸ್ಯಾಗ್ ಆಗೇ ಆಗುತ್ತೆ. ಅದನ್ನ ಟೈಟ್ನಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಒಳ್ಳೆ ಇನ್ನರ್ಸ್ ನಾವು ಯೂಸ್ ಮಾಡ್ಬೇಕಾಗತ್ತೆ. ಯೂಶುವಲಿ ನಾನು ಸುಮಾರು ಕಡೆ ಈ ಒಂದು ಬ್ರಾಸ್ ನ ಪರ್ಚೇಸ್ ಮಾಡಿದ್ದೀನಿ, ಬಟ್ ಎಲ್ಲೂ ಕೂಡ ನಮ್ಗೆ ಆ ಕಂಫರ್ಟ್ ಫೀಲಿಂಗ್ ಅನ್ನೋದು ಸಿಗ್ಲಿಲ್ಲ. ನಾನು ಸುಮಾರು ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶುವಲಿ ನಾನು ಆನ್ಲೈನ್ ನಲ್ಲೇ ಪರ್ಚೇಸ್ ಮಾಡ್ತಾ ಇರ್ತೀನಿ, ಬಟ್ ಮಧ್ಯದಲ್ಲಿ ಎಲ್ಲಾದ್ರೂ ಶಾಪಿಂಗ್ ಹೋದಾಗ ಎಮರ್ಜೆನ್ಸಿ ಬೇಕು ಅಂದಾಗ ಪರ್ಚೇಸ್ ಮಾಡ್ತೀವಲ್ವಾ, ಬಟ್ ಅದು ನೋಡಕ್ಕೆ ನಾರ್ಮಲ್ ಆಗಿ ನೋ ಸ್ಯಾಗಿಂಗ್ ಬ್ರಾ ಅಂತಾನೆ ಹಾಕಿರ್ತಾರೆ. ಬಟ್ ಅದನ್ನ ಮನೆಗೆ ತಗೊಂಡ್ ಬಂದು ವೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತಾ ಮತ್ತೆ ಕಂಫರ್ಟಬಲ್ ಇರುತ್ತಾ ಇಲ್ವಾ ಅಂತ. ಬಟ್ ನಾನು ಈ ಒಂದು ಇನ್ನರ್ಸ್ ನ ಸುಮಾರು ಆಗ್ಲೇ ಹೇಳ್ದಂಗೆ 5 to 7 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿ ಕೂರುತ್ತೆ. ನಿಮ್ಮಲ್ಲೂ ಕೂಡ ಆಫ್ಟರ್ ಡೆಲಿವರಿ ಆಗಿರೋರು ಯಾರಾದ್ರೂ ಇದ್ರೆ ನೋ ಸ್ಯಾಗಿಂಗ್ ಬ್ರಾಗ್ ಏನಾದ್ರು ಸರ್ಚ್ ಮಾಡ್ತಿದ್ರೆ ಶ್ರೇಯವೇಲ್ ಸಿಗುತ್ತೆ, ಡೆಫಿನೆಟ್ಲಿ ಚೆಕ್ ಮಾಡಿ. ಸೊ ಈ ಸರಿ ಕೂಡ ನಾನು ಆಲ್ಮೋಸ್ಟ್ ಒಂದು 9 to 10 ಪೀಸಸ್ ಏನೋ ತರಿಸ್ಕೊಂಡಿದ್ದೀನಿ. ನಾನು ವರ್ಷಕ್ಕೆ ಒಂದ್ಸತಿ ಇವ್ರ ಹತ್ರ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ತೀನಿ. ಕೆಲವೊಂದ್ಸತಿ ಆಫರ್ಸ್ ಕೂಡ ಇರುತ್ತೆ, ಕಾಂಬೋ ಸೆಟ್ಸ್ ಕೂಡ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಅದರಿಂದ ಮಾತ್ರನೇ ಹೇಳಿಕೊಂಡಿರೋದ್ರಲ್ಲಿ ಕೆಲವೊಂದನ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಯೂಶುವಲಿ ಸುಮಾರಷ್ಟು ಕಲರ್ ಆಪ್ಷನ್ಸ್ ಇರ್ತಿತ್ತು, ಬಟ್ ಈ ಬಾರಿ ನಾನು ಚೆಕ್ ಮಾಡಿದಾಗ ತುಂಬ ಜಾಸ್ತಿ ಕಲರ್ ಆಪ್ಷನ್ಸ್ ಏನಿರಲಿಲ್ಲ. ಸೊ ಅದಕ್ಕೆ ನೀವು ನೋಡ್ತಿರ್ಬೋದು ಒಂದೇ ಕಲರ್ಸಲ್ಲಿ ನಾನು 3 ಪೀಸಸ್ನ ತರಿಸಿದ್ದೀನಿ. ಸೊ ಇಷ್ಟೊಂದು ಪರ್ಚೇಸ್ ಮಾಡಿರೋದಕ್ಕೆ 2 ಪ್ಯಾಂಟೀಸ್ ಕೂಡ ಫ್ರೀ ಬಂದಿರುತ್ತೆ. ಬಟ್ ಜೆನ್ಯೂನ್ ರಿವ್ಯೂ ಕೊಡೋದಾದ್ರೆ ನಾನು ಮುಂಚೆ ಇವುಗಳ ಜೊತೆ ಪ್ಯಾಂಟೀಸ್ ಕೂಡ ತರಿಸ್ಕೊಳ್ತಿದ್ದೆ. ಪ್ಯಾಂಟೀಸು ಪ್ಯೂರ್ ಕಾಟನ್ ಇರಲ್ಲ, ಸ್ವಲ್ಪ ಮಿಕ್ಸ್ಡ್ ಫ್ಯಾಬ್ರಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅವುಗಳನ್ನ ತರಿಸ್ಕೊಳ್ತಾ ಇಲ್ಲ. ಇವುಗಳನ್ನ ನಾನು ಆರ್ಡರ್ ಮಾಡಿರೋದಕ್ಕೆ ಈ 2 ಪ್ಯಾಂಟೀಸ್ ನನಗೆ ಫ್ರೀ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಇವುಗಳು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದ್ರಿಂದ. ಬಟ್ ಡೆಫಿನೆಟ್ಲಿ ಇದು ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ. ಸೈಜ್ನ ಕೂಡ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೈಜ್ ಸೆಲೆಕ್ಟ್ ಬಗ್ಗೆ ಕನ್ಫ್ಯೂಷನ್ಸ್ ಏನಾದರೂ ಇದೆ ಅನ್ನೋದಾದರೆ ಸೊ ಇವರ ವೆಬ್ಸೈಟಲ್ಲೇ ಯಾವ ಥರ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವುಗಳ ಲಿಂಕ್ ಬೇಕಂದ್ರೂ ನಾನು ಟ್ಯಾಗ್ ಮಾಡಿರ್ತೀನಿ. ಇನ್ಫಾರ್ಮೇಷನಿಂದ ನಿಮಗೂ ಒಂದು ಅವೇರ್ನೆಸ್ ಇರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇಷ್ಟು ದಿನ ನಾನು ಅಂದರೆ ಸುಮಾರು ವರ್ಷಗಳಿಂದ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಎಲ್ಲೋ ಒಂದು ಕಡೆ ಮುಜುಗರದಿಂದ ಶೇರ್ ಮಾಡ್ತಿರ್ಲಿಲ್ಲ. ಫೈನಲಿ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಯಿತು ಅನ್ನೋದಾದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಅವೇರ್ನೆಸ್ ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಇವುಗಳನ್ನ ತರಿಸ್ಕೊಂಡು ಕೂಡ ಆಲ್ಮೋಸ್ಟ್ 1 ವೀಕ್ ಏನೋ ಆಯಿತು. ವಿಡಿಯೋದಲ್ಲಿ ನಾನು ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡೋಣ ಅನ್ನೋದ್ರಿಂದ ಸೊ ಇವುಗಳನ್ನ ನಾನು ಎತ್ತಿಟ್ಟಿರಲಿಲ್ಲ. ಫೈನಲಿ ಇವುಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಶಾಪಿಂಗ್ ಬಗ್ಗೆ ಆಗಿರೋದ್ರಿಂದ ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಷನ್ನು. ಸೊ ಯೂಶ್ವಲಿ ನಾನು ಪರ್ಪಲಲ್ಲಿ ಕೆಲವೊಂದು ಮೇಕಪ್ಗೆ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ನ ತರಿಸ್ತಾ ಇರ್ತೀನಿ. ಈ ಬಾರಿ ನಾನು ಕೆಲವೊಂದು ಆರ್ಡರ್ ಮಾಡಿದ್ದೆ. ಇಮ್ಮಿಡಿಯೇಟಾಗಿ ಇವತ್ತು ಸಂಜೆ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲೇ ರಿಸೀವ್ ಆಗಿತ್ತು. ಯಾವ್ಯಾವ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅನ್ನೋದ್ರಿಂದ
ಇನ್ನು ಸಮ್ಮರ್ ಸೀಸನ್ ಆದರೆ ಟ್ರಾವೆಲ್ ಮಾಡ್ತಿರ್ತೀವಿ, ಊರುಗಳಿಗೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿರ್ತೀವಿ. ಇಮ್ಮಿಡಿಯೇಟಾಗಿ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂದರೆ ಬ್ಲಿಂಕಿಟಲ್ಲೆಲ್ಲ ಆರ್ಡರ್ ಮಾಡ್ಕೊಳ್ತಿರ್ತೀವಿ. ಸ್ವಲ್ಪ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾನೇ ಬೀಳುತ್ತೆ. ಅದ್ರ ಬದಲಿಗೆ ನೀವು ಈ ಥರ ಪರ್ಪಲಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡೇಗೆ ರಿಸೀವ್ ಆಗುತ್ತೆ. ವಿತಿನ್ 2 ಡೇಸಲ್ಲೇ ರಿಸೀವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಕಾಂಬೋ ಸೆಟ್ಟಲ್ಲಿ ಕೆಲವೊಂದು ಐಲೈನರ್ಸ್ನ ತರಿಸಿದ್ದೆ. ಫಸ್ಟ್ ಪೆನ್ಸಿಲ್ ಥರದ್ದು ಏನು ತೋರಿಸ್ದೆ ಅದು ಐಲೈನರೇ, ವಾಟರ್ ಪ್ರೂಫು. ಇದು ಬಂದು ಮಕ್ಕಳಿಗೆ ಚುಕ್ಕೆ ಇಡೋದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. 2 ಅಂದರೆ ಕಾಂಬೋ ಅಲ್ಲಿ 2 ಬಂದಿದೆ. ನೆಕ್ಸ್ಟ್ ಒಂದು ಬಂದು ಬ್ರೈಟ್ನಿಂಗ್ ಪೌಡರು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ಕೂಡ ನಾನು ಪರ್ಪಲಲ್ಲೇ ತೊಗೊಂಡಿದ್ದೀನಿ. ಪ್ಯಾಕೇಜ್ ಯಾವ ಥರ ಬಂದಿದೆ ಅಂತ. ಇದು ಉಪ್ಟನ್ ಅವರ ಫೇಸ್ ಬ್ರೈಟ್ನಿಂಗ್ ಪೌಡರು, ಅಂದರೆ ಸ್ಕಿನ್ಗೆ ನಾವು ಯೂಸ್ ಮಾಡ್ಬೋದು. ಟ್ಯಾನ್ ಎಲ್ಲ ಆಗ್ತಿರುತ್ತೆ ಅಲ್ವಾ, ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಈ ಪೌಡರ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಇದು ಬಂದಮೇಲೆ ನಂಗೆ ಗೊತ್ತಾಯಿತು, ನನ್ನ ಮನೇಲಿ ಬಾತ್ ಪೌಡರ್ ಮಾಡ್ತೀವಲ್ಲ ಎಕ್ಸಾಕ್ಟಾಗಿ ಅದೇ ಥರ ಇದೆ. ಒಂದು ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಇದೆ ಅಷ್ಟೇ. ಸೊ ಮೇಕಪ್ ಎಲ್ಲ ಹಾಕ್ಬೇಕಾದ್ರೆ ಪ್ರೈಮರ್ ಬೇಕೇ ಬೇಕಲ್ವಾ. NYBE ಅವ್ರದ್ದು ಮತ್ತು ಒಂದು ಲ್ಯಾಕ್ಮೆ ಅವರ ಪ್ರೈಮರ್ನ ತೊಗೊಂಡಿದ್ದೆ. ಸೊ ಇವುಗಳ ಲಿಂಕ್ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ಈ ಪ್ರಾಡಕ್ಟ್ನ ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ದೆ. ಸೇಮ್ ಪ್ರಾಡಕ್ಟ್ನ ಮತ್ತೊಂದು ಸತಿ ತೊಗೊಂಡಿದ್ದೀನಿ. ಇದು 3 in 1 ಥರ ವರ್ಕ್ ಆಗುತ್ತೆ. ಇದರಲ್ಲಿ ಪ್ರೈಮರು, ಫೌಂಡೇಶನ್ನು, ಸೀರಮ್ ಇರುತ್ತೆ. ಇನ್ನು ಇದು ಶೇಡ್ಸಲ್ಲಿ ಕೂಡ ಸಿಗುತ್ತೆ. ನಿಮ್ಮ ಸ್ಕಿನ್ ಶೇಡ್ ಯಾವುದು ಅನ್ನೋದ್ರ ಮೇರೆಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು ಚೇಂಜಸ್ನ. ನೆಕ್ಸ್ಟ್ ಕಮಿಂಗ್ ಟು ಏರ್ ಕಲರ್. ಮೇಜರ್ ಆಗಿ ಎಲ್ಲರೂ ಫೇಸ್ ಮಾಡ್ತಾ ಇರುವಂಥದ್ದು ಗ್ರೇ ಏರ್ಸ್ನ ಕವರ್ ಮಾಡೋಕ್ಕಂತ ಕೆಮಿಕಲ್ ಬೇಸ್ಡ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ತಿದೆ. ಈಗ ಆರ್ಗಾನಿಕ್ ಫಾರ್ಮಲ್ಲಿ ಚೇಂಜ್ ಆಗೋದಕ್ಕೋಸ್ಕರ ಸುಮಾರು ಜನ ಸರ್ಚ್ ಮಾಡ್ತಿದ್ದಾರೆ. ಇಂಡಿಗೋ ಪೌಡರು. ಬೈ ದ ವೇ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು, ಇಂಡಿಗೋ ಪೌಡರಲ್ಲಿ ಕೂಡ 2 ಟೈಪ್ಸ್ ಇದೆ. ಸೊ ಕೆಲವೊಬ್ಬರು ನೀವು ನೋಡೇ ಇರ್ತೀರಾ, ಈಗಾಗಲೇ ನೀವು ಏರ್ ಕಲರ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಇಂಡಿಗೋ ಪೌಡರ್ನ ಯೂಸ್ ಮಾಡೇ ಇರ್ತೀರಾ. ಇದು ಬಂದು ಇಂಡಿಗೋ ಎಲೆಗಳಿಂದ ಮಾಡಿರುವಂಥ ಪೌಡರ್. ಬಟ್ ನೀವು ಪಾಕೆಟ್ಸಲ್ಲಿ ಪುಟ್ಟದಾಗಿರುವಂಥ ಶಾಸಸಲ್ಲಿ ಏನು ತೊಗೊಳ್ತೀರಾ ಅದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿರುವಂತಹ ಇಂಡಿಗೋ. ಅದೇ ಬೇರೆ, ಇದೇ ಬೇರೆ. ಸೊ ನಿಮ್ಮಲ್ಲಿ ತುಂಬ ಜನ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಗೊತ್ತಿಲ್ಲ ಅನ್ನೋದಾದರೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೆಹಂದಿ ಎಲೆಗಳ ಪೌಡರ್ ಯಾವ ಥರ ಇರುತ್ತೋ ಅದೇ ಥರನೇ ಇಂಡಿಗೋ ಎಲೆಗಳ ಪೌಡರ್ ಇದು. ರೆಫರೆನ್ಸ್ಗೆ ಇಲ್ಲಿ ನಾನು ಪಿಕ್ಚರ್ ಕೂಡ ಹಾಕಿರ್ತೀನಿ, ಇಂಡಿಗೋ ಎಲೆಗಳು ಯಾವ ಥರ ಇರುತ್ತೆ ಅಂತ. ಸೊ ಅದರಿಂದ ಮಾಡಿರುವಂಥ ಪೌಡರು ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ. ಯೂಶ್ವಲಿ ಏನು ಮಾಡ್ತೀವಿ, ಮೆಹಂದಿ ಪೌಡರ್ ಜೊತೆಗೆ ಸ್ವಲ್ಪ ಬೀಟ್ರೂಟ್ ರಸ, ಇಲ್ಲ ಕೆಲವೊಬ್ರು ಅಲೋವೆರಾ ಜೆಲ್ ಕೂಡ ಹಾಕ್ತಾರೆ. ಅದ್ರ ಜೊತೆಗೇ ಸ್ವಲ್ಪ ಡಿಕಾಷನ್, ಕಾಫಿ ಆರ್ ಟೀ ಡಿಕಾಷನ್ನ ಹಾಕಿ ಮೊಸರನ್ನ ಯೂಸ್ ಮಾಡಿ ಐರನ್ ಕಡಾಯಿಗಳಲ್ಲಿ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪ್ಲೈ ಮಾಡ್ತಿರ್ತೀವಿ. ಕೆಲವೊಬ್ರು ಅದಕ್ಕೆ ಎಗ್ ಕೂಡ ಹಾಕ್ತಾರೆ. ಬಟ್ ಒಟ್ಟಾರೆ ಪ್ರೋಸೆಸ್ ಅದಿರುತ್ತೆ. ಬಟ್ ಇದನ್ನ ನಾವು ತುಂಬ ಜಾಸ್ತಿ ಹೊತ್ತು ನೆನೆಸಕ್ಕೆ ಹೋಗ್ಬಾರ್ದು. ನಾವು ಇದನ್ನ ಮಿಕ್ಸ್ ಮಾಡಿ ವಿತಿನ್ 5 minutesಲ್ಲೇ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಇದರ ಎಫೆಕ್ಟ್ ಅನ್ನೋದು ಸಿಗಲ್ಲ. ಅಂದರೆ ಇದು ಆಕ್ಸಿಡೈಸ್ ಆಗಿಬಿಡುತ್ತೆ. ಇದರ ಎಕ್ಸಾಕ್ಟ್ ಕಲರ್ ಏನಿರುತ್ತೆ ಅದು ಕೂದಲಿಗೆ ಅಂಟಲ್ಲ. ಇದನ್ನು ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ. ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಂದ ಮಿಕ್ಸ್ ಮಾಡಬೇಕಾಗತ್ತೆ. ಇನ್ನು ಮೆಹಂದಿ ಪೌಡರ್ನ ನೀವು ನಾರ್ಮಲ್ ಆಗಿ ಹಚ್ಕೊಂಡ್ರೆ, ಅಂದರೆ ಕೈಯಲ್ಲೇ ಡೈರೆಕ್ಟಾಗಿ ಹಚ್ಕೊಂಡ್ರೆ ನಾರ್ಮಲ್ ಮೆಹಂದಿ ಎಫೆಕ್ಟ್ ಏನಿರುತ್ತೆ ಅದು ಬರುತ್ತೆ. ಬಟ್ ಇದನ್ನ ಡೈರೆಕ್ಟಾಗಿ ಕೈಯಿಂದ ಹಚ್ಕೊಳ್ಳೋದಾದರೆ ಕೈ ಮೇಲೆ ಬ್ಲಾಕ್ ಕಲರ್ ಅನ್ನೋದು ಫಾರ್ಮ್ ಆಗಿಬಿಡುತ್ತೆ. ಅದು ಹೋಗೋಕ್ಕೆ ಕೆಲವೊಂದು ಸತಿ 1 ವೀಕ್ ಟೈಮ್ ಕೂಡ ತಗೊಳುತ್ತೆ. ಸೊ ಅದರಿಂದ ಆದಷ್ಟು ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಗ್ಲೌಸಸ್ ಆದ್ರೂ ಹಾಕ್ಕೊಳ್ಳಿ. ಫಸ್ಟಿಗೆ ನಾನು ಮೆಹಂದಿನ ಅಪ್ಲೈ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ, ಅಂದರೆ ಆ ಪ್ರೋಸೆಸ್ಗೆ ಸಂಬಂಧಪಟ್ಟಿರುವಂಥ ಫುಲ್ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಈ ಕನ್ಸಿಸ್ಟೆನ್ಸಿ ನನಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದು 5 to 10 minutes ಬಿಟ್ಬಿಟ್ರೆ ಇದೆಲ್ಲ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ, ಅಂದರೆ ಆಕ್ಸಿಡೈಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ಇನ್ನೊಂದು 20 minutesಲ್ಲಿ ಇದು ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಬ್ಲಾಕ್ ಕಲರ್ ಚೇಂಜ್ ಆಯಿತು ಅಂದರೆ ಕೂದಲು ಕಲರ್ ಕೂಡ ಚೇಂಜ್ ಆಗುತ್ತೆ ಅಂತ ಅರ್ಥ. ಈ ತರ ಮೆಸ್ಸಿ ಥಿಂಗ್ಸ್ ಎಲ್ಲ ಮಾಡುವಾಗ ಆದಷ್ಟು ಕ್ಲಾತ್ಸ್ನ ಸ್ವಲ್ಪ ಹಳೆ ಕ್ಲಾತ್ಸ್ ಹಾಕೊಂಡ್ರೆ ಚೆಲ್ತಾ ಇರುತ್ತೆ ಅಲ್ವಾ, ಅದರಿಂದ ಕ್ಲಾತ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಕ್ಲಾತ್ಸ್ಗೆ ಕಲರ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ವಾಶ್ ಮಾಡಿದಾಗ ಹೋಗುತ್ತೆ, ಬಟ್ ಕೆಲವೊಂದು ಕ್ಲಾತ್ಸ್ ಅಲ್ಲಿ ಹೋಗಲ್ಲ. ಸೊ ಅದಕ್ಕೂ ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಸೀಸನಲ್ ಆಗಿ ಸೂಪರ್ ಆಗಿರುವಂತಹ ಹೆಲ್ತಿ ಫ್ರೂಟ್ ಯಾವುದಾದ್ರೂ ಇದೆ ಅನ್ನೋದಾದ್ರೆ ವುಡ್ ಆಪಲ್ ಅಂತಾನೆ ಹೇಳ್ಬೋದು, ಬೆಲ್ಲದಣ್ಣ ಅಂತ ಕೂಡ ಹೇಳ್ತೀವಿ.
ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೊ ಈ ಬೆಲ್ಲದ ಹಣ್ಣು ನಮ್ಮ ವುಮೆನ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಟ್ ಹೆಲ್ತ್ಗಿರ್ಬೋದು, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕಿರ್ಬೋದು, ಮತ್ತು ಮೆನ್ಸ್ಟ್ರಲ್ ಹೆಲ್ತ್ಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಇದರಲ್ಲಿ ಐರನ್ ಇರೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಈ ಫ್ರೂಟ್ನ ಡೈರೆಕ್ಟಾಗೂ ಕೂಡ ತಿನ್ಬೋದು. ಇಲ್ಲ ಅನ್ನೋದಾದರೆ ಪಲ್ಪನ ಮಿಕ್ಸಿ ಜಾರಲ್ಲಿ ಹಾಕಿ ಟೇಸ್ಟ್ಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಒಂದು 2 ಸತಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಟೇಸ್ಟಿಯಾಗಿ ಯಮ್ಮಿಯಾಗಿರುವಂಥ ಜ್ಯೂಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಸುಮಾರು ಜನಕ್ಕೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ. ಈ ಇಶ್ಯೂಸ್ ಕಡಿಮೆ ಆಗಬೇಕು ಅನ್ನೋದಾದರೆ ನಾನು ತೋರಿಸುವಂತಹ 4 ಐಟಮ್ಸ್ನಲ್ಲಿ ಯಾವುದಾದ್ರೂ ಒಂದನ್ನು ಪ್ರತಿನಿತ್ಯ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು ಓಂಕಾಳು, ಸೋಂಪು, ಜೀರಿಗೆ, ಮತ್ತು ಇದರಲ್ಲಿ ಬ್ಲಾಕ್ ಜೀರಿಗೆ ಅಂತ ಕೂಡ ಬರುತ್ತೆ. ಈ 4ಅಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅಟ್ ಪ್ರೆಸೆಂಟ್ ನನ್ನ ಹತ್ರ 3 ಥರದ್ದೇ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜೀರಿಗೆ, ಸೋಂಪು, ಓಂಕಾಳನ್ನ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಣಗಿಸಿಟ್ಕೊಂಡಿರುವಂಥ ಕರಿಬೇವು ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ಎಷ್ಟು ಮೆತ್ತಗಾಗುತ್ತೋ ಅಷ್ಟು ಪೌಡರ್ ಮಾಡಿಕೊಂಡ್ರೆ ಬೆಟರು. ಈ ಪೌಡರ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳೋದಾದರೆ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವಾಗ ಉಗುರು ಬೆಚ್ಚಗಿರುವಂಥ ಗ್ಲಾಸ್ ಆಫ್ ವಾಟರ್ಗೆ 1/4 ಸ್ಪೂನಷ್ಟು ಈ ಪೌಡರ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಕ್ರಮೇಣ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಇಮ್ಯುನಿಟಿ ಬೂಸ್ಟರ್ ಥರ ಇದು ವರ್ಕ್ ಆಗುತ್ತೆ. ಬಾಡಿ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.